ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಎಲ್ಲ ಪ್ರಯತ್ನ ಮಾಡಿ ದೇವಭಕ್ತಿಯ ಕಡೆಗೆ ವ್ಯಾಯಾಮ ಮಾಡಿರಿ. 1 ತಿಮೋಥೆಯನಿಗೆ 4:7. ವಿವಿಧ ರೀತಿಯ ಪ್ರಯತ್ನಗಳಿವೆ. ಲೌಕಿಕ ಪ್ರಯತ್ನವಿದೆ. ಪ್ರಸಂಗಿ 2:11. ದೇವ ಭಕ್ತಿಗಾಗಿ ಪ್ರಯತ್ನವಿದೆ. 1 ತಿಮೋಥೆಯ 4:7. ದೈಹಿಕ ಪ್ರಯತ್ನವಿದೆ. 1 ತಿಮೋಥೆಯ 4:8. ಮತ್ತು ನಂಬಿಕೆಯೊಂದಿಗೆ ಕೆಲಸ ಮಾಡುವ ಪ್ರಯತ್ನವಿದೆ. ಯಾಕೋಬ 2:22. ದೈಹಿಕ ಪ್ರಯತ್ನವು ಕಡಿಮೆ ಲಾಭವನ್ನು ಹೊಂದಿರುವುದರಿಂದ ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ದೇವಭಕ್ತಿಗಾಗಿ ನಿಮ್ಮನ್ನು ವ್ಯಾಯಾಮ ಮಾಡಿ. ಆದ್ದರಿಂದ ದೈವಭಕ್ತಿಯೊಂದಿಗೆ ಸಂಯೋಜಿಸಲ್ಪಟ್ಟ ಪ್ರಯತ್ನವು ಎಲ್ಲ ಇತರರಿಗಿಂತ ದೊಡ್ಡದಾಗಿದೆ. ಅನೇಕ ಯುವಕರು ಬಂದು, ಸರ್, ನಾವು ದೈವಿಕ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲ, ನಾವು ಮಾಂಸದ ಲಾಲಾಸೆಗೆ ಬೀಳುತ್ತಲೇ ಇರುತ್ತೇವೆ, ಕಣ್ಣಿನ ಲಾಲಾಸೆಯ ಮೇಲೆ ನಮಗೆ ಜಯವಿಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನವು ದುರ್ಬಲ ಮತ್ತು ದಣಿದಿದೆ ಎಂದು ಹೇಳುತ್ತಾರೆ. ಆದರೆ ನೀವು ನಿಜವಾಗಿಯೂ ದೈವಭಕ್ತಿಗಾಗಿ ಪ್ರಯತ್ನ ಮಾಡಿದಾಗ ಸತ್ಯವೇದವು ಓದುವುದು, ಪ್ರಾರ್ಥಿಸುವುದು ಮತ್ತು ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡುವ ಮೂಲಕ ಪವಿತ್ರ ಮತ್ತು ವಿಜಯಶಾಲಿ ಜೀವನ ಸಾಧ್ಯವಾಗುತ್ತದೆ. ಪ್ರಯತ್ನ ಮಾಡುವುದು ನಮ್ಮ ಜವಾಬ್ದಾರಿ ಮತ್ತು ಪವಿತ್ರಾತ್ಮನು ಆ ಪ್ರಯತ್ನವನ್ನು ಆಶೀರ್ವದಿಸುತ್ತಾನೆ ಮತ್ತು ನಮ್ಮನ್ನು ನೇರ ಹಾದಿಯಲ್ಲಿ ನಡೆಸುತ್ತಾನೆ. ಒಂದು ಗಾದೆ ಇದೆ, ಶ್ರದ್ಧೆಯುಳ್ಳವರು ಎಂದಿಗೂ ನಿರುತ್ಸಾಹಗೊಳ್ಳುವುದಿಲ್ಲ, ಶ್ರದ್ಧೆಯುಳ್ಳವರು ಪ್ರಗತಿ ಹೊಂದುತ್ತಾರೆ. ಆದರೆ ಯಾವುದೇ ಪ್ರಯತ್ನ ಮಾಡದವರು ಪಾಚಿಯಿಂದ ಆವೃತವಾದ ಕೊಳದಂತೆ ಆಗುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಮಕ್ಕಳು ಮದುವೆಯಾಗಬೇಕಾದರೆ ಪೋಷಕರು ಪ್ರಾರ್ಥಿಸಬೇಕು ಮತ್ತು ಅದಕ್ಕಾಗಿ ಶ್ರಮಿಸಬೇಕು. ಕೆಲವರು ಏನನ್ನೂ ಮಾಡದೆ ತಮ್ಮ ದುರದೃಷ್ಟವನ್ನು ದೂಷಿಸುತ್ತಾರೆ ಮತ್ತು ದೇವರು ತಮ್ಮ ಪರಿಸ್ಥಿತಿಗೆ ಕಣ್ಣು ತೆರೆಯುವುದಿಲ್ಲ ಎಂದು ದೂರುತ್ತಾರೆ. ಇದು ಏನನ್ನೂ ಸಾಧಿಸುವುದಿಲ್ಲ. ಆದರೆ ನೀವು ಪ್ರಾರ್ಥಿಸಿದಾಗ, ಕೆಲಸ ಮಾಡಿದಾಗ ಮತ್ತು ಎಲ್ಲ ಪ್ರಯತ್ನಗಳನ್ನು ಮಾಡಿದಾಗ ಕರ್ತನು ನಿಮ್ಮ ಪರವಾಗಿ ನಿಂತು ನಿಮಗೆ ಸಹಾಯ ಮಾಡುತ್ತಾನೆ. ಅವನು ಎಂದಿಗೂ ಸೋಮಾರಿಗಳಿಗೆ ಸಹಾಯ ಮಾಡುವುದಿಲ್ಲ. ಲೌಕಿಕ ವಿಜ್ಞಾನಿಗಳು ನಿರಂತರ ಪ್ರಯತ್ನದ ಮೂಲಕ ಉತ್ತಮ ಆವಿಷ್ಕಾರಗಳನ್ನು ಮಾಡುತ್ತಾರೆ. ಥಾಮಸ್ ಆಲ್ವಾ ಎಡಿಸನ್, ಒಬ್ಬ ಧರ್ಮನಿಷ್ಠ ಕ್ರಿಶ್ಚಿಯನ್, ದೊಡ್ಡ ಆವಿಷ್ಕಾರಗಳನ್ನು ರಚಿಸಲು ಹಗಲಿರುಳು ಶ್ರಮಿಸಿದರು. ಪ್ರಾರ್ಥನೆಯೊಂದಿಗೆ ಅವರು ಕಂಡುಹಿಡಿದ ವಿದ್ಯುತ್ ಬಲ್ಬ್ ಇಂದಿಗೂ ಲಕ್ಷಾಂತರ ಮನೆಗಳಿಗೆ ಬೆಳಕನ್ನು ತರುತ್ತದೆ. ಅವರ ಒಂದೇ ಒಂದು ಆವಿಷ್ಕಾರವು ಮೊದಲ ಪ್ರಯತ್ನದಲ್ಲಿಯೇ ಬರಲಿಲ್ಲ. ಅವರ ನೂರಾರು ಆವಿಷ್ಕಾರಗಳು ದಣಿವರಿಯದ ಮತ್ತು ಪುನರಾವರ್ತಿತ ಪ್ರಯತ್ನಗಳ ಫಲಿತಾಂಶವಾಗಿದೆ ಎಂದು ಇತಿಹಾಸವು ನಮಗೆ ಹೇಳುತ್ತದೆ. ವಿಮಾನವನ್ನು ಕಂಡುಹಿಡಿದ ರೈಟ್ ಸಹೋದರರು ಮೊದಲು ಕೆಲವೇ ಅಡಿ ಹಾರುವ ಮಾದರಿಯನ್ನು ನಿರ್ಮಿಸಿದರು. ನಂತರ ನ್ಯೂನತೆಗಳನ್ನು ಸರಿಪಡಿಸುವ ಮೂಲಕ, ಸುಧಾರಣೆಗಳನ್ನು ಸೇರಿಸುವ ಮೂಲಕ ಮತ್ತು ಸಾವಿರಾರು ಪ್ರಯತ್ನಗಳ ನಂತರ ಅವರು ಅಂತಿಮವಾಗಿ ಯಶಸ್ವಿಯಾದರು. ನಿರಂತರ ಮಾನವ ಪ್ರಯತ್ನಗಳಿಂದ ಇಂದು ನಾವು ಆಕಾಶದಲ್ಲಿ ಹಾರುವ ಲೆಕ್ಕವಿಲ್ಲದಷ್ಟು ರೀತಿಯ ವಿಮಾನಗಳನ್ನು ನೋಡುತ್ತೇವೆ. ಅದೇ ರೀತಿ ದೇವರ ಮಕ್ಕಳಾದ ನಾವು ಸ್ವರ್ಗದ ರಾಜ್ಯವನ್ನು ಆನುವಂಶಿಕವಾಗಿ ಪಡೆಯಬೇಕಾದರೆ ನಮ್ಮೊಳಗೆ ಅನೇಕ ಬದಲಾವಣೆಗಳು ಸಂಭವಿಸಲು ಅವಕಾಶ ನೀಡುವುದು ಅಗತ್ಯ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಂಬಿಕೆಯು ಅವನ ಕ್ರಿಯೆಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುತ್ತಿತ್ತು.
ಮತ್ತು ಕ್ರಿಯೆಗಳಿಂದ ನಂಬಿಕೆಯು ಪರಿಪೂರ್ಣವಾಯಿತು ಎಂದು ನೀನು ನೋಡುತ್ತೀಯಾ? ಯಾಕೋಬ 2:22. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.